ಶಿವಣ್ಣ ತಮ್ಮ ಸಮ್ಮುಖದಲ್ಲಿರೋದು, ಅಕ್ಕ ತಮ್ಮ ಸಮ್ಮುಖದಲ್ಲಿರೋದು, ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ, ನಮ್ಮ ಪತ್ರಿಕೆಯ ಸ್ನೇಹಿತರಲ್ಲಿದ್ದಾರೆ, ಮಾಧ್ಯಮದ ಸ್ನೇಹಿತರು, ಎಲ್ರಿಗೂ ನಮಸ್ಕಾರ. ಖಂಡಿತ ಇದು ಇಂಥ ಹಾಡುಗಳನ್ನ ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು, ಜೀವದ ಹಾಡು. ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನ ಬರೀ ಮನರಂಜನೆಗೆ ಅಂತ ಯಾರು ಕೇಳಲ್ಲ, ಆತ್ಮರಂಜನೆಗಾಗಿ ಕೇಳ್ತಾರೆ. ಅದನ್ನ ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ, ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ, ಧೈರ್ಯವನ್ನ ಪಡಿತಾರೆ. ನೀವು ಹೇಳಿದ್ರೆ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು. ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗ್ಯಾಕೋ ಒಂದು ರೀತಿ ಮನಸ್ಸಲ್ಲಿ ಒಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು. ಯಾಕಂದ್ರೆ ಈ ಹಾಡಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಅದಕ್ಕೆ ಎರಡು ಬಹುಮುಖ್ಯ ಕಾರಣ. ಒಂದು, ನನಗೆ ಬಹಳ ಆತ್ಮೀಯರು, ಆದ್ರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. 200 ಸಿನಿಮಾಗಳಿಗೆ ಸಂಗೀತ ಮಾಡಿರುವಂತಹ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟೊಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಈ ಸಿನಿಮಾ ತುಣುಕುಗಳನ್ನ ನೋಡಿದ್ದೀನಿ. ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ, ಇದು ತಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗೋದು. ನಾನು ಹೇಳಿದೆ ಅಂತಹ ಒಂದು ದೊಡ್ಡ ವಿಷಯವನ್ನ ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ. ಅಂತ ಸಿನಿಮಾಗೆ ಯಾರಾದ್ರೂ ಹಾಡಬಹುದಿತ್ತು, ಆದ್ರೆ ಅವ್ರಿಗೊಂದು ಪ್ರೇರಣೆ ಶಿವನೇ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ ಕಥೆ ಆ ರೀತಿದು, ವಿಷಯ ಆ ರೀತಿದು. ಮತ್ತೆ ಹೂ ಎಲ್ಸ್ ಬೆಳೆದ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ, ಯಾಕೆಂದ್ರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ಬರೆದವರು. ಆದ್ರೆ ಇಂತಹ ವಿಷಯಗಳು ಬಂದಾಗ ಅವ್ರಿಗೆ ಬಹಳ ಹಿಡಿತಾ ಇದೆ, ಮತ್ತೆ ವಿಷಯ ಗೊತ್ತು. ಹಾಗಾಗಿ ಅವರು ಬರೆದಂತ ಈ ಹಾಡನ್ನ ನಾನು ಹಾಡಿರೋದು ನನ್ನ ಭಾಗ್ಯ, ಸೌಭಾಗ್ಯ. ಆನಂದ್ ಆಡಿಯೋನಲ್ಲಿ ಅದು ಹೊರ ಬರ್ತಾ ಇದೆ. ರಮೇಶ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಮತ್ತೊಮ್ಮೆ ಶಿವಣ್ಣ ಯಾವತ್ತು ಬಹಳ ಸಪೋರ್ಟಿವ್, ಬಹಳ ಎನ್ಕರೇಜಿಂಗ್. ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬಹಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು ಶಿವಣ್ಣ. ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಡನ್ನ ಕೇಳಿ ನಿಮ್ಮಲ್ಲಿ ಒಂದು ಹೊಸ ಸ್ಫೂರ್ತಿ ಶಕ್ತಿ ಬರುತ್ತೆ. ನಿಮ್ಮ ಆಶೀರ್ವಾದವನ್ನು ನಮಗೆ ನೀಡಿ ಅಂತ ಹೇಳ್ತೇನೆ. ಒಂದು ಕಡೆ ಸಂಗೀತದ ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಈ ವರ್ಷದ 2024ನ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ್ಯ ಕಂಪೋಸ್ ಮಾಡಿರೋದು, ನಾನು ಬರೆದಿರೋದು ಜೇನ ದನಿಯೋಳೆ. ಜಿಯೋ ಸಾವನಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು. ಅಂದ್ರೆ ಈ ಕೆಲ್ಸದ ಜೊತೆ ಯಾವ ಸಿನಿಮಾನು ಬಿಟ್ಟಿಲ್ಲ, ಕೆಲಸ ಮಾಡ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗುತ್ತೆ, ಮನ್ಸಿಗೆ ಹತ್ರ ಆಗುತ್ತೆ, ಕಣ್ಣೀರಿಗೆ ಹತ್ರ ಆಗುತ್ತೆ, ಕೈಕಾಲು ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ. ಇದು ನೇರವಾಗಿ ಆತ್ಮಕ್ಕೆ ತಾಕುವಂತ ಒಂದು ಸಾಹಿತ್ಯ ಅಂತ ಹಾಡು. ಈ ಹಾಡನ್ನ ಬರೆಯುವಾಗ ಯಾವ ರೀತಿ ಇತ್ತು ಸರ್? ಗುರುಗಳ ಪಾದಾರವಿಂದಕ್ಕೆ ಪಡಮಾಡುತ್ತಾ, ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಕ್ಕೆ ಅವ್ರಿಗೆ ನಮಸ್ಕಾರ. ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಬಂಧುಗಳೇ, ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯ್ತು. ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದ್ರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರ್ಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ. ಅದಕ್ಕೆ ಉದಾಹರಣೆ ನಾನು ಇದ್ದೀನಿ, ಭೀಮನ್ ಅವರು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ.
ಒಬ್ಬ ಬರಹಗಾರ, ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ. ಸೊ ಎಲ್ಲವೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು. ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ, ಹಾಡು ಯಾವಾಗ ಮಾಡ್ತಾವಪ್ಪ ಅರ್ಜುನ್ ಅಂತ. ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ. ಸಿನಿಮಾ ಕತೆ ಶಾರ್ಟು ಸೀನು ಇದೇ ಡಿಸ್ಕಷನ್. ಸುಮಾರು 1 ವರ್ಷ ಆಯ್ತು ನಾನು ಇದ್ರ ಟ್ರಾವೆಲ್, ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್. ನೋಡ್ತಾ ಅಣ್ಣ ಈ ಶಾರ್ಟ್ ಇದೇನು ಯಾವುದೋ ಒಂದು ಟ್ರೈಲರ್ ಮಾಡಿದ್ವಿ, ಶೂಟಿಂಗು ಇದು ಬರೀ ಅದೇ ಸರಿ, ಹಾಡು ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಆಮೇಲೆಲ್ಲ ಸಿನಿಮಾ ಎಲ್ಲ ಆಯ್ತು. ಈಗ ಹಾಡಿನ ವಿಷಯಕ್ಕೆ ಬಂದ್ರೆ ಇದಾಗ್ಲಿ ಇನ್ನು ಬೇರೆ ಇನ್ನೊಂದು ಹಾಡು ಇದೆ, ನಾನು ಬರ್ದಿರೋ ಹಾಡೆ. ತುಂಬಾ ನಾನು ಕೇಳಿ ಯೂಶಲಿ ಯಾವ್ದಾದ್ರು ಒಂದು ಹಾಡು ಬರೆದು ಅದು ಹಾಡಾದ್ಮೇಲೆ ಹೆಚ್ಚು ಅದನ್ನ ನಾವು ಎಂಜಾಯ್ ಮಾಡಕ್ ಹೋಗೋದಿಲ್ಲ. ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ. ಬಟ್ ನಾನು ಕೇಳಿ ಆ ಹಾಡು ಕಳಿಸಿ, ಅದನ್ನ ಹಾಡು ಕಳಿಸಿ ಅಂತೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂಥ ಹಾಡು 45 ಸಿನಿಮಾ ಹಾಡು. ಹಂಗಾಗಿ ಸಿನಿಮಾದ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂತ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಆಗಲಿ. ನಮ್ಮ ನಿರ್ಮಾಪಕರು ಅಷ್ಟೇ ಬಹಳ ಆತ್ಮೀಯರು ನನಗೆ, ಅವ್ರಿಗೂ ಒಳ್ಳೇದಾಗ್ಲಿ. ಇನ್ನು ಚಿತ್ರತಂಡ ಬಹಳ ದೊಡ್ಡದಿದೆ. ಶಿವಣ್ಣ ಅವರು, ಉಪೇಂದ್ರ ಅವರು, ರಾಜ್ ಶೆಟ್ಟಿ ಅವರು, ಹೀಗೆ ದೊಡ್ಡ ಕಲಾ ತಂಡ ಇದೆ. ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣ ಅವರ ಆಂಜನೇಯನ್ ಸಾಂಗ್ ಅಂದ್ರೆ ಕಂಟಿನ್ಯೂಸ್ ಸುಮಾರು 15 ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ ಮತ್ತು ಭಕ್ತಿ ಗೀತೆಗಳು, ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಅತಿ ಹೆಚ್ಚು ಈ ಒಂದು 2-3 ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ದವ್ ನಾನು. ಈ ಹಾಡು ವಿಶೇಷವಾಗಿ ಶಿವನನ್ನ ನೋಡಿದ್ರಿ, ಇದೊಂಥರ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ನೀವು ಕೇಳ್ತಾ ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಹಾಡು. ಮತ್ತು ಇದಕ್ಕೆ ಕಂಚಿನ ಕಂಠ, ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿ ಅದಕ್ಕೆ ಬಿದ್ದರೆ ಇನ್ನಷ್ಟು ಮೆರುಗು, ಎಲ್ಲವೂ ಸರಿ. ಮತ್ತು ಕಲಾವಿದರು, ಇಡೀ ಸಿನಿಮಾಗೆ ಒಂದು ದೊಡ್ಡ ಮೆರುಗು ಈ ಹಾಡು. ಒಳ್ಳೇದಾಗ್ಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ವಿಜಯ ಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಆ ಸಾಲುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಮೂವರ ಮ್ಯಾಜಿಕ್ ಖಂಡಿತವಾಗ್ಲೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನ ತೆರೆಕಾಣುತ್ತೆ, ಎಲ್ರಿಗೂ ಪ್ರಶ್ನೆ ಆಗುತ್ತೆ, ಪ್ರಸಿದ್ಧಿಯನ್ನ ಪಡುತ್ತೆ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.